ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನನ್ನ ಛಾಯಾ ನಿಮ್ಮನ್ನೆಲ್ಲರನ್ನೇ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ನನ್ನ ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನೆಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದಿರೋ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನನ ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನನ ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ನೀವೇನಾದರೂ ಬೆಂಗಳೂರು ಸಿಟಿ ಯೂನಿವರ್ಸಿಟಿನಲ್ಲಿ 5th ಸೆಮ್ಮಲ್ಲಿ ಓದ್ತಾ ಇದ್ದೀರಾ ಅಂತಂದರೆ 2 ಪೇಪರ್ ಬರುತ್ತೆ, ಪೇಪರ್ 5 ಆ್ಯಂಡ್ ಪೇಪರ್ 6 ಅಂತ. ಪೇಪರ್ 6 ವೀಡಿಯೋಸು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ ಸೀರೀಸಲ್ಲಿ ನಿಮಗೆ ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ ಅಯಾನಿಕ್ ಈಕ್ವಿಲಿಬ್ರಿಯಮ್ ಅಂತ ಒಂದು ಚಾಪ್ಟರ್ ಬರುತ್ತೆ. ಅದರದ್ದು ಲಾಸ್ಟ್ ವೀಡಿಯೋ ಇವತ್ತು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ, 15ನೇ ವೀಡಿಯೋ. ಇವತ್ತಿನ ವೀಡಿಯೋದಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಯೂನಿವರ್ಸಿಟಿ ಎಕ್ಸಾಮ್ ಕ್ವಶನ್ ಪೇಪರಲ್ಲಿ ಯಾವ್ಯಾವ ಥರ ಕ್ವಶನ್ಸ್ ಕೇಳಿದ್ದಾರೆ ಅದರದ್ದು ಆನ್ಸರ್ಸು ಡಿಸ್ಕಸ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ನಿಮಗೆ ಗೊತ್ತಿದ್ದಂಗೆ ನಿಮಗೆ ಪಾರ್ಟ್ ಎ ಬಿ ಸಿ ಇರುತ್ತೆ. ಪಾರ್ಟ್ ಎನಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ, ಪಾರ್ಟ್ ಬಿನಲ್ಲಿ 5 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ, ಪಾರ್ಟ್ ಸಿನಲ್ಲಿ 10 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ಎಗೇನ್ ಅದನ್ನು ಫರ್ದರ್ ಡಿವೈಡ್ ಮಾಡ್ತಾರೆ. ಐದರ್ 2 ಮಾರ್ಕ್ಸ್ ಕ್ವಶನ್ ಇರ್ಬೋದು, 3 ಮಾರ್ಕ್ಸ್ ಕ್ವಶನ್ ಇರ್ಬೋದು, ಇಲ್ಲ ಅಂತಂದರೆ 4 ಮಾರ್ಕ್ಸು, ಇಲ್ಲಾಂದರೆ 5 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ಸೊ ಅದು ಯಾವ್ಯಾವ ಕ್ವಶನ್ಸ್ ಇದೆ ಈ ಪರ್ಟಿಕ್ಯುಲರ್ ಈ ಚಾಪ್ಟ್ರಲ್ಲಿ ಅದನ್ನು ಇನ್ ಡೀಟೇಲಾಗಿ ಇವತ್ತು ಡಿಸ್ಕಸ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ನೀವು ನನ್ನ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಆದಮೇಲೆ ಪ್ಲೇ ಲಿಸ್ಟ್ಗೆ ಹೋದರೆ BSc NEP 6 ಸೆಮ್ 5th ಸೆಮ್ ಪೇಪರ್ 6 ಅಂತ ಕೊಟ್ಟರೆ ಎಲ್ಲ ವೀಡಿಯೋಸ್ ನಾನು ಇದುವರೆಗೂ ಅಪ್ಲೋಡ್ ಮಾಡಿರೋ ವೀಡಿಯೋಸ್ ಎಲ್ಲ ನಿಮ್ಗೆ ಒಂದೇ ಕಡೆಗೆ ಸಿಗ್ತಾ ಹೋಗುತ್ತೆ. ಜೊತೆಗೆ ನಾನು ನಂಬರ್ ಹಾಕಿದ್ದೀನಿ. ಈಗ ಅಯಾನಿಕ್ ಈಕ್ವಿಲಿಬ್ರಿಯಮ್ ಅಂತಂದರೆ 1, 2, 3, 4 ಅಂತ ಅಪ್ ಟು 15 ವೀಡಿಯೋಸ್ ಇದೆ. ಸೊ ನೀವು ಈಚ್ ಟಾಪಿಕ್ ಬಗ್ಗೆ ನಾನು ಇನ್ ಡೀಟೇಲಾಗಿ ಅದರಲ್ಲಿ ಹೇಳ್ತಾ ಹೋಗ್ತೀನಿ. ಹಾಗಾಗಿ ನಿಮಗೆ ಈಸಿಯಾಗಿ ಪ್ಲೇ ಲಿಸ್ಟ್ಗೆ ಹೋದರೆ ಅದನ್ನು ಐಡೆಂಟಿಫೈ ಮಾಡ್ಕೊಳ್ಳೋದು ಅಥವಾ ಅರ್ಥ ಮಾಡ್ಕೊಳ್ಳೋದು ಈಸಿ ಆಗುತ್ತೆ. ಸಾಧ್ಯ ಆದಷ್ಟು ನೀವು ಅದೇ ಆರ್ಡ್ರಲ್ಲಿ ಬಂದರೆ ಸಿಲೆಬಸ್ಸು ಅರ್ಥ ಮಾಡ್ಕೊಳ್ಳೋದಕ್ಕೆ ಅಥವಾ ನಿಮ್ಗೆ ಗೊತ್ತಿದೆ ಕೆಮಿಸ್ಟ್ರಿ ಇಸ್ ಹೈಲಿ ವೋಲಟೈಲ್, ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ, ರಿಟೈನ್ ಮಾಡ್ಕೊಳ್ಳೋಕ್ಕೆ, ಎಕ್ಸಾಮಲ್ಲಿ ರೀಪ್ರೊಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ನೀವು ಅದೇ ಆರ್ಡ್ರಲ್ಲಿ ಓದ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಅಗೇನ್ ವೆಲ್ಕಮ್ ಟು ಚಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ಕ್ವಶನು 2 ಮಾರ್ಕ್ಸ್ ಕ್ವಶನು, ವಾಟ್ ಈಸ್ ಕಾಮನ್ ಅಯಾನ್ ಎಫೆಕ್ಟ್, ಗಿವನ್ ಎಕ್ಸಾಂಪಲ್ ಅಂತ ಕೇಳ್ತಾರೆ. The term common ion describes a decrease in the solubility of the ionic precipitate caused by the addition of a soluble compound that has an ion with the precipitate of a solution. So generally common ion effect ಅಂದರೆ ಏನಾಗುತ್ತೆ, ಯಾವುದೋ ಒಂದು, ಈಗ ನಿಮಗೆ ಗೊತ್ತಿದೆ ಯಾವುದೋ ಒಂದು ಪ್ರಾಡಕ್ಟು ಪ್ರಿಸಿಪಿಟೇಷನ್ ಆಗಬೇಕು, ಪ್ರಿಸಿಪಿಟೇಷನ್ ಆಗುತ್ತೆ. ಆ ಪ್ರಿಸಿಪಿಟೇಷನ್ನ ತಡೆಯೋದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಅಥವಾ ಇನ್ಕ್ರೀಸ್ ಮಾಡೋದಕ್ಕೆ ಅಥವಾ ಪ್ರಿಸಿಪಿಟೇಷನ್ನ ಇನ್ಕ್ರೀಸ್ ಮಾಡೋಕ್ಕೆ ಅಥವಾ ಪ್ರಿಸಿಪಿಟೇಷನ್ನ ಸಪ್ರೆಸ್ ಮಾಡೋದಕ್ಕೆ ವಿ ಆರ್ ಗೋಯಿಂಗ್ ಟು ಆ್ಯಡ್ ಅನದರ್ ಅಯಾನ್ ಹ್ಯಾವಿಂಗ್ ದಿ ಸೇಮ್ ಸಾರ್ಟ್ ಆಫ್ ಅಯಾನ್. ಇಟ್ ಮೇ ಬಿ ಐದರ್ ಪಾಸಿಟಿವ್ಲಿ ಚಾರ್ಜ್ಡ್ ಆರ್ ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್. ಆ ಕಾಮನ್ ಆಗಿರೋ ಅಯಾನ್ ನಾವೇನು ಮಾಡ್ತೀವಿ, ಆ್ಯಡ್ ಮಾಡ್ತೀವಿ. ದೇರ್ ಬೈ ವಿ ಮೇ ಇನ್ಕ್ರೀಸ್ ದಿ ಸಾಲ್ಯುಬಿಲಿಟಿ ಆರ್ ವಿ ಮೇ ಸಪ್ರೆಸ್ ದಿ ಸಾಲ್ಯುಬಿಲಿಟಿ ಆಫ್ ದಟ್ ಪರ್ಟಿಕ್ಯುಲರ್ ಕಾಂಪೌಂಡ್. ಜನರಲಿ ಅವು ವೀಕ್ ಅಥವಾ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಎರಡು ಮಿಕ್ಸ್ ಮಾಡಿ ಆ್ಯಡ್ ಮಾಡ್ತೀವಿ. ಅಮೋನಿಯಂ ಹೈಡ್ರಾಕ್ಸೈಡ್ ಆ್ಯಂಡ್ ಅಮೋನಿಯಂ ಕ್ಲೋರೈಡ್ ಎರಡೂ ಕಂಬೈನ್ ಮಾಡಿ ಕಾಮನ್ ಅವೆರಡರ ಮಧ್ಯದಲ್ಲಿ ಕಾಮನ್ ಅಯಾನ್ ಎಫೆಕ್ಟು ನಮಗೆ ಕಾಣಿಸುತ್ತೆ. NH4+ ಇಸ್ ಎ ಕಾಮನ್ ಅಯಾನ್ ಬಿಟ್ಟು ಗಿವನ್ ಎಕ್ಸಾಂಪಲ್ ಅಂತ ಹೇಳ್ತಿದ್ದಾರೆ. ಸೊಲ್ಯೂಷನ್ ಕಂಟೈನಿಂಗ್ ಬೋತ್ ಸೋಡಿಯಂ ಕ್ಲೋರೈಡ್ ಆ್ಯಂಡ್ ಸಿಲ್ವರ್ ಕ್ಲೋರೈಡ್ ಆಲ್ಸೋ ಕಂಟೈನ್ಸ್ ದಿ ಕಾಮನ್ ಅಯಾನ್ Cl-. ದ ಈಕ್ವಿಲಿಬ್ರಿಯಮ್ ಈಸ್ ಆ್ಯಸ್ ಫಾಲೋಸ್. AgClಗೆ Ag ಇರುತ್ತೆ ಪ್ಲಸ್ Cl ಬರುತ್ತೆ. ಇಫ್ ದ ಈಕ್ವಿಲಿಬ್ರಿಯಮ್ ವಿಲ್ ಬಿ ಮೂವ್ ಟು ದಿ ಲೆಫ್ಟ್ generating more solid AgCl. As a result, solubility of the AgCl will decrease. So ನಾವೇನು ನಾನು ಮುಂಚೆನೇ ಹೇಳಿದಂಗೆ by adding a ion either having a positively charged or negatively charged, either I can increase the solubility or I can suppress the solubility. ಸೊ ಈಗ ಏನಾಗ್ತಿದೆ, ಈಗ ನನಗೆ NaCl ಇದೆ. NaCl ಏನಾಗುತ್ತೆ, ಇಟ್ ಗೆಟ್ಸ್ ಸ್ಪ್ಲಿಟ್ ಆಸ್ Na+ ಆ್ಯಂಡ್ Cl-. ಈಗ AgCl ಇದೆ, AgCl ಏನಾಗಿದೆ, Ag+ Cl- ಇದೆ. ಅದಕ್ಕೆ ನಾನು ಏನು ಮಾಡ್ತಾ ಇರ್ತೀನಿ, ಸೋಡಿಯಂ ಕ್ಲೋರೈಡ್ ಆ್ಯಡ್ ಮಾಡಿದ್ರೆ ಏನಾಗುತ್ತೆ, Cl- ಅಯಾನ್ ಕಾನ್ಸಂಟ್ರೇಷನ್ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. Cl- ಅಯಾನ್ ಕಾನ್ಸಂಟ್ರೇಷನ್ ಜಾಸ್ತಿ ಆದಾಗ ಸಾಲ್ಯುಬಿಲಿಟಿ ಆಫ್ AgCl ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಸೊ ಈ ರೀತಿಯಾಗಿ ಕಾಮನ್ ಅಯಾನ್ನ ಆ್ಯಡ್ ಮಾಡಿ ಐದರ್ ಐ ಕ್ಯಾನ್ ಇನ್ಕ್ರೀಸ್ ದಿ ಸಾಲ್ಯುಬಿಲಿಟಿ ಆರ್ ಐ ಕ್ಯಾನ್ ಸಪ್ರೆಸ್ ದಿ ಸಾಲ್ಯುಬಿಲಿಟಿ. ಸೊ ವಾಟ್ ಈಸ್ ಬಫರ್ ಆ್ಯಂಡ್ ವಾಟ್ ಆರ್ ಇಟ್ಸ್ ಟೈಪ್ಸ್ ಅಂತ ಕೇಳ್ತಾರೆ. A solution which opposes the change in their pH value and the addition of a small amount of a strong acid or a strong base is called as a buffer solution. Buffer solution is a one in which it doesn't change the pH, it doesn't alter the pH after adding a small amount of a strong acid or a strong base. ಅಂಥದಕ್ಕೆ ನಾವೇನಂತ ಕರಿತೀವಿ, ಬಫರ್ ಆ್ಯಸಿಡ್ ಅಂತ ಕರಿತೀವಿ. ಟೈಪ್ಸ್ ಅಂತಂದರೆ ಅಸಿಡಿಕ್ ಬಫರು, ಬೇಸಿಕ್ ಬಫರ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಇದನ್ನು 2 ಮಾರ್ಕ್ಸ್ ಕ್ವಶನ್ ಅವರು ಕೇಳ್ತಾರೆ.
ವಾಟ್ ಆರ್ ದಿ ಪ್ರಾಪರ್ಟೀಸ್ ಆಫ್ ಬಫರ್ಸ್ ಅಂತ ಕೇಳ್ತಾರೆ. ಬಫರ್ಗೆ ಡೆಫಿನೆಟ್ ಪಿ ಹೆಚ್ ಇರುತ್ತೆ. ದೇ ಡು ನಾಟ್ ಆಲ್ಟರ್ ದಿ ಪಿ ಹೆಚ್ on standing for a long period. They do not change on dilution, and they do not change their pH by the addition of a small quantity of an acid or a base. So ನೀವು ಯಾವ್ದಾದ್ರು ಎರಡು ಹೇಳಿದ್ರೂ ಸಾಕಾಗುತ್ತೆ ಟು ಗೆಟ್ ಟು. ನೆಕ್ಸ್ಟ್ ಡಿಫೈನ್ ಬಫರ್ ಆ್ಯಕ್ಷನ್ ಆ್ಯಂಡ್ ಬಫರ್ ಕೆಪಾಸಿಟಿ ಅಂತ ಕೇಳ್ತಾರೆ. ಇದನ್ನು ನಿಮಗೆ 2 ಮಾರ್ಕ್ಸ್ ಕ್ವಶನು ಕೇಳ್ಬೋದು ಅಥವಾ 4 ಮಾರ್ಕ್ಸ್ ಕ್ವಶನ್ ಕೇಳ್ಬೋದು. ಬಫರ್ ಆ್ಯಕ್ಷನ್ ರೆಫರ್ಸ್ ಟು ದಿ ಎಬಿಲಿಟಿ ಆಫ್ ಎ ಸೊಲ್ಯೂಷನ್ ಟು ರೆಸಿಸ್ಟ್ ದಿ ಚೇಂಜ್ ಇನ್ ಪಿ ಹೆಚ್. ಅದಕ್ಕೆ ನಾವೇನಂತ ಕರಿತೀವಿ, ಬಫರ್ ಆ್ಯಕ್ಷನ್ ಅಂತ ಕರಿತೀವಿ. ಬಫರ್ ಅಂದರೆ ಏನು, ಅದೇನಾಗುತ್ತೆ ಪಿ ಹೆಚ್ನ ಆಲ್ಟರ್ ಮಾಡದೇ ಇರೋ ಥರ ನೋಡ್ಕೊಳ್ಳೋವಂಥ ಸೊಲ್ಯೂಷನ್ಸ್ಗೆ ನಾವೇನಂತ ಕರಿತೀವಿ, ಬಫರ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಬಫರ್ ಆ್ಯಕ್ಷನ್ ಅಂತಂದರೆ ಪಿ ಹೆಚ್ ಚೇಂಜ್ ಆಗದೆ ಇರೋ ತಡೆಯುತ್ತಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಬಫರ್ ಆ್ಯಕ್ಷನ್ ಅಂತ ಕರಿತೀವಿ. ಅದೇ ಥರ ಬಫರ್ ಕೆಪಾಸಿಟಿ ಅಂದರೆ ಮೋಲ್ಸ್ ಆಫ್ ಅನ್ ಆಸಿಡ್ ಆರ್ ಬೇಸ್ ನೀಡೆಡ್ ಟು ಚೇಂಜ್ ದಿ ಪಿ ಹೆಚ್ ಆಫ್ ಎ ಸೊಲ್ಯೂಷನ್. ಸೊ ಈಗ ಪಿ ಹೆಚ್ ಆಫ್ ದಿ ಸೊಲ್ಯೂಷನ್ ನಾನು ಏನು ಮಾಡಬೇಕು, ಚೇಂಜ್ ಮಾಡಬೇಕು. ಅದಕ್ಕೆ ಏನು ಮಾಡಬೇಕು, ಹ್ಯಾವ್ ಟು ಆ್ಯಡ್ ಅನ್ ಐದರ್ ಆಸಿಡ್ ಆರ್ ಎ ಬೇಸ್. So the number of moles of an acid or a base that you are going to add in order to change the pH of the solution is called as buffer capacity. ಇದು ತುಂಬ ಸಲ ಕೇಳಿದ್ದಾರೆ, ಇದು ಇಂಪಾರ್ಟೆಂಟ್ ಕ್ವಶನ್ನು. ಅದೇ ನಿಮಗೆ ಬೇಸಿಕ್ ಬಫರ್ ಆದರೆ ಪಿ ಒ ಹೆಚ್ನ ತೊಗೊಳ್ತೀರಾ. ಪಿ ಒ ಹೆಚ್ ಇಸ್ ಈಕ್ವಲ್ ಟು ಪಿ ಕೆ ಬಿ ಪ್ಲಸ್ ಲಾಗ್ ಆಫ್ ಸಾಲ್ಟ್ ಬೈ ಬೇಸ್ ಅಂತ ನೀವು ಮಾಡ್ತೀರಾ. ಇದು ನಿಮಗೆ ಇದ್ರ ಮೇಲೆ ಪ್ರಾಬ್ಲಮ್ಸು ಇರುತ್ತೆ, ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಇರುತ್ತೆ. ಇದು ನಿಮಗೆ ಗೊತ್ತಬೇಕಾಗತ್ತೆ. ಆಂಡರ್ಸನ್ ಈಕ್ವೇಷನ್ ಫಾರ್ ದಿ ಬಫರ್ ಆ್ಯಂಡ್ ಎ ಬೇಸಿಕ್ ಬಫರ್, ಇದನ್ನು ನಿಮಗೆ 2 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ಎಕ್ಸ್ಪ್ಲೈನ್ ದಿ ಆಸಿಡ್ ಬೇಸ್ ಥಿಯರಿ ಆಫ್ ಇನ್ ಇಂಡಿಕೇಟರ್ ಟೇಕಿಂಗ್ ಫಿನಾಫ್ಥಲಿಸ್ ಅನ್ ಎಕ್ಸಾಂಪಲ್ ಅಥವಾ ಮೀಥೈಲ್ ಆರೆಂಜನ್ಸ್ ಅನ್ ಎಕ್ಸಾಂಪಲ್ ಅಂತ ಕೇಳ್ತಾರೆ. ಇದು 4 ಮಾರ್ಕ್ ಕ್ವಶನು, ಅಥವಾ ಸಮ್ಟೈಮ್ಸ್ ದೇ ಆಸ್ಕ್ ಫಾರ್ 5 ಮಾರ್ಕ್ಸ್ ಆಲ್ಸೋ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫ್ರಮ್ ದಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಈ ಕ್ವಶನ್ಸು ತುಂಬ ಸಲ ಕೇಳಿದ್ದಾರೆ. ಆದರೆ ಇಲ್ಲೇನು ಮಾಡ್ತಾ ಇದ್ದಾರೆ ಅಂದರೆ ಆಸಿಡ್ ಬೇಸ್ ಇಂಡಿಕೇಟರ್ಸ್ ಟೇಕಿಂಗ್ ಫಿನಾಫ್ಥಲಿನ್ ಆಸ್ ಅನ್ ಎಕ್ಸಾಂಪಲ್ ಅಂತ ಹೇಳ್ತಿದ್ದಾರೆ. 2 ಥಿಯರಿ ಮುಖಾಂತರ ನಾನು ಇದನ್ನು ಆಸಿಡ್ ಬೇಸ್ ಇಂಡಿಕೇಟರ್ಸ್ದು ಮೆಕ್ಯಾನಿಸಮ್ ಇರ್ಬೋದು ಅಥವಾ ಅದರದ್ದು ಹೇಗೆ ಆಗುತ್ತೆ ಅಂತ ನಾನು ಎಕ್ಸ್ಪ್ಲೈನ್ ಮಾಡೋದಕ್ಕೆ 2 ಮೆಥಡ್, ಒಂದು ಆಸ್ಟರ್ಡ್ ಮೆಥಡ್ ಅಂತ ಹೇಳ್ತೀವಿ, ಇನ್ನೊಂದಕ್ಕೆ ಕ್ವಿನೋನಾಯ್ಡ್ ಮೆಥಡ್ ಅಂತ ಹೇಳ್ತೀವಿ. ನೀವು ಸಿನ್ಸ್ ದೇ ಆರ್ ನಾಟ್ ಮೆನ್ಷನ್ ಯಾವ ಮೆಥಡಲ್ಲಿ ಮಾಡಬೇಕು ಅಂತ ಅವ್ರು ಹೇಳ್ದಲ್ಲಿರೋದಕ್ಕೋಸ್ಕರ ನೀವು ಯಾವ ಮೆಥಡ್ ಬೇಕಾದ್ರೂ ಯೂಸ್ ಮಾಡ್ಬೋದು. ಅದನ್ನು ಇನ್ ಡೀಟೇಲಾಗಿ ಆಸಿಡ್ ಬೇಸ್ ಥಿಯರಿ ಆಫ್ ಇಂಡಿಕೇಟರ್ಸ್ ಬೋತ್ ಥಿಯರೀಸ್, ಒಂದು ಆಸ್ಟರ್ಡ್ ಥಿಯರಿ ಇರ್ಬೋದು, ಇನ್ನೊಂದು ಕ್ವಿನೋನಾಯ್ಡ್ ಥಿಯರಿ ಇರ್ಬೋದು, ಎರಡನ್ನೂ ಇನ್ ಡೀಟೇಲಾಗಿ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ. ನೀವು ಅದನ್ನು ನೋಡಿದ್ರೆ ಈಸಿ ಆಗುತ್ತೆ. ಸೊ ಇವರೇನು ಹೇಳ್ತಿದ್ದಾರೆ, ಫಿನಾಫ್ಥಲಿನು ಅಥವಾ ಮೀಥೈಲ್ ಆರೆಂಜ್ ಯಾವ್ದಾದ್ರು ಕೇಳ್ಬೋದು. 2ರಲ್ಲಿ 1 ಕೇಳ್ತಾರೆ, 2 ಕೇಳೋದಿಲ್ಲ. 5 ಮಾರ್ಕ್ಗೆ ಅಥವಾ 4 ಮಾರ್ಕಿಗೆ ಇದನ್ನು ಕೇಳ್ತಾರೆ. ಫಿನಾಫ್ಥಲಿನ್ ನಾವು ವೀಕ್ ಆ್ಯಸಿಡ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದನ್ನು ನಾವು ಹೆಚ್ ಪಿ ಹೆಚ್ ಅಂತ ಕನ್ಸಿಡರ್ ಮಾಡ್ತೀವಿ. ಆ ಹೆಚ್ ಪಿ ಹೆಚ್ ಏನಿದೆಯಲ್ಲ, ಆ ಫಿನಾಫ್ಥಲಿನ್ ಏನಿದೆಯಲ್ಲ, it's an acid base indicator. Why we are going to call them as an acid base indicator? Because they are going to have different color in different medium. Acid medium ಅಲ್ಲಿ ಒಂದು ಕಲರ್ ಇರುತ್ತೆ, ಬೇಸಿಕ್ ಮೀಡಿಯಮ್ ಅಲ್ಲಿ ಅಥವಾ ಆಲ್ಕಲೈನ್ ಮೀಡಿಯಮ್ ಅಲ್ಲಿ ಒಂದು ಕಲರ್ ಇದ್ದರೆ ಅಂಥ ಇಂಡಿಕೇಟರ್ಸ್ಗೆ ನಾವೇನಂತ ಕರಿತೀವಿ, ಆಸಿಡ್ ಬೇಸ್ ಇಂಡಿಕೇಟರ್ಸ್ ಅಂತ ಕರಿತೀವಿ. ಈ ಫಿನಾಫ್ಥಲಿನ್ ಈಸ್ ಆಲ್ಸೋ ಆಸಿಡ್ ಬೇಸ್ ಇಂಡಿಕೇಟರ್. ಇಟ್ಸ್ ಅನ್ ವೀಕ್ ಆಸಿಡ್. ಇಟ್ ಗೋಯಿಂಗ್ ಟು ಹ್ಯಾವ್ ಕಲರ್ಲೆಸ್ ಇನ್ ಆಸಿಡ್ ಮೀಡಿಯಮ್ ಆ್ಯಂಡ್ ಇನ್ ಬೇಸಿಕ್ ಮೀಡಿಯಮಲ್ಲಿ ಅದೇನಾಗುತ್ತೆ, ಪಿಂಕ್ ಕಲರ್ ಇರುತ್ತೆ. ಅಥವಾ ಅಯನೈಸ್ಡ್ ಫಾರ್ಮಲ್ಲಿ ಒಂದು ಕಲರ್ ಇರುತ್ತೆ, ಅನ್ಅಯನೈಸ್ಡ್ ಫಾರ್ಮಲ್ಲಿ ಇನ್ನೊಂದು ಕಲರ್ ಇರುತ್ತೆ. ಸೊ ಅಂಥ ಇಂಡಿಕೇಟರ್ಸ್ಗೆ ನಾವೇನಂತ ಕರಿತೀವಿ, ಆಸಿಡ್ ಬೇಸ್ ಇಂಡಿಕೇಟರ್ಸ್ ಅಂತ ಕರಿತೀವಿ. ಸೊ ಈ ಫಿನಾಫ್ಥಲಿನ್ ಏನಾಗುತ್ತೆ ಅಂದರೆ ಅಯನೈಸ್ಡ್ ಫಾರ್ಮಲ್ಲಿದ್ದಾಗ ಅದು ಅನ್ಅಯನೈಸ್ಡ್ ಫಾರ್ಮಲ್ಲಿದ್ದಾಗ ಕಲರ್ಲೆಸ್ ಆಗುತ್ತೆ. ಅಯನೈಸ್ಡ್ ಫಾರ್ಮ್ ಆದಾಗ ಅದೇನಾಗುತ್ತೆ, ಕಲರು ಬರುತ್ತೆ. ಸೊ ಈ ಪಿ ಹೆಚ್ ಅಂತ ಪಿಂಕ್ ಅಂತ ನಾನು ಮಾಡ್ತಾಯಿದ್ದೆ. ಎಂಟೈರ್ ಸ್ಟ್ರಕ್ಚರ್ ನಾನು ಬರೀತಾ ಇಲ್ಲ, ನಾನು ಐ ಆಮ್ ಎಕ್ಸ್ಪ್ಲೇನಿಂಗ್ ಯೂಸಿಂಗ್ ದಿ ಆಸ್ಫರ್ಡ್ ಥಿಯರಿ ಅಂತ ಹೇಳಿ. ಸೊ ಇದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ, ಆ್ಯಸಿಡ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಸಿಡ್ನ ಆ್ಯಡ್ ಮಾಡಿದ್ರೆ ಫಿನಾಫ್ಥಲಿನ್ ಇದೆ, ಫಿನಾಫ್ಥಲಿನ್ ಏನು ಮಾಡುತ್ತೆ, ಅಯನೈಸಸ್ ಆಗುತ್ತೆ. ವೀಕ್ ಆ್ಯಸಿಡ್ ಇದೆ, H ಪ್ಲಸ್ಸು pH ಮೈನಸ್ ಆಗಿ ಅದು ಡಿವೈಡ್ ಆಗುತ್ತೆ. ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ, ಆ್ಯಸಿಡ್ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಸಿಡ್ ಆ್ಯಡ್ ಮಾಡ್ತಾಯಿದ್ದೀನಿ ಅಂದರೆ ಏನಾಗುತ್ತೆ, ಈಕ್ವಿಲಿಬ್ರಿಯಮ್ ಏನಾಗುತ್ತೆ, shift towards the left, thereby increases the concentration of H plus, hence the ionization of an indicator is suppressed and solution become colorless. ಸೊ ಇವಾಗ ಏನಾಯಿತು, ಹೆಚ್ ಪಿ ಹೆಚ್ ಇದೆ, ಅದಕ್ಕೆ H ಪ್ಲಸ್ನ ಆ್ಯಡ್ ಮಾಡ್ತಾ ಇದ್ದೀವಿ. H ಪ್ಲಸ್ನ ಆ್ಯಡ್ ಮಾಡ್ತಾ ಇದ್ದೀವಿ ಅಂದರೆ ಏನು, H ಪ್ಲಸ್ ಅಯಾನ್ ಕಾನ್ಸಂಟ್ರೇಷನ್ನು ಜಾಸ್ತಿ ಆಗ್ತಾ ಇದೆ. H ಪ್ಲಸ್ ಅಯಾನ್ ಕಾನ್ಸಂಟ್ರೇಷನ್ ಜಾಸ್ತಿ ಆಯಿತು ಅಂದರೆ ಇಟ್ ಗೆಟ್ ಕನ್ವರ್ಟೆಡ್ ಇಂಟು ಹೆಚ್ ಪಿ ಹೆಚ್ ಫಾರ್ಮಲ್ಲಿ ಇರುತ್ತೆ, ವಿಚ್ ಈಸ್ ಅನ್ಅಯನೈಸ್ಡ್ ಫಾರ್ಮಲ್ಲಿ ಇರುತ್ತೆ. ದೇರ್ ಫೋರ್ ಇನ್ ಅಸ್ಟಿಕ್ ಮೀಡಿಯಮ್ ಫಿನಾಫ್ಥಲಿನ್ ಇಸ್ ಕಲರ್ಲೆಸ್ ಇನ್ ನೇಚರ್. ವೆರಾಸ್ ಇನ್ ಅದರ್ ಹ್ಯಾಂಡ್ OH ಮೈನಸ್ ಹಾಕ್ತೀವಿ ಅಂತ ಇಟ್ಕೊಳ್ಳೋಣ. OH ಮೈನಸ್ ಹಾಕಿದಾಗ ಇಟ್ ವಿಲ್ ಗೋಯಿಂಗ್ ಟು ರಿಯಾಕ್ಟ್ ವಿತ್ H ಪ್ಲಸ್ ಆ್ಯಂಡ್ ಇಟ್ ಗೋಯಿಂಗ್ ಟು ಫಾರ್ಮ್ ವಾಟರ್ ಆ್ಯಂಡ್ ಈಕ್ವಿಲಿಬ್ರಿಯಮ್ ವಿಲ್ ಶಿಫ್ಟ್ ಟುವರ್ಡ್ಸ್ ದಿ ರೈಟ್ ಆ್ಯಂಡ್ ಯು ಆರ್ ಗೋಯಿಂಗ್ ಟು ಗೆಟ್ ಓನ್ಲಿ pH. ಆ pH ಅಯಾನ್ ಕಾನ್ಸಂಟ್ರೇಷನ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಹಾಗಾಗಿ ನಿಮಗೆ ಕಲರ್ ಏನಾಗುತ್ತೆ, ಪಿಂಕ್ ಬರುತ್ತೆ. ಈ ಮೆಥಡ್ ಆದರೂ ನೀವು ಯೂಸ್ ಮಾಡ್ಬೋದು. ಅಥವಾ ಕ್ವಿನೋನಾಯ್ಡ್ ಥಿಯರಿ ಮೆಥಡ್, ಅದು ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ, ಸ್ಟ್ರಕ್ಚರ್ ಬರಬೇಕಾಗುತ್ತೆ. ಅಗೇನ್ ಅದು ಏನಾಗುತ್ತೆ ಅಂದರೆ ಬೆನ್ಝೋನಾಯ್ಡ್ ಫಾರ್ಮಲ್ಲಿ ಒಂದಿರುತ್ತೆ, ಕ್ವಿನೋನಾಯ್ಡ್
ಕ್ವಿನೋನಾಯ್ಡ್ ಫಾರ್ಮಲ್ಲಿ ಒಂದು ಸ್ಟ್ರಕ್ಚರ್ ಇರುತ್ತೆ, 2 ಟಾಟೋಮೆರಿಕ್ ಫಾರ್ಮ್ಸ್ ಆಗುತ್ತೆ. ಎರಡು ದೇರ್ ವಿಲ್ ಬಿ ಡೈನಮಿಕ್ ಈಕ್ವಿಲಿಬ್ರಿಯಂ ಬಿಟ್ವೀನ್ ದೋಸ್ 2 ಫಾರ್ಮ್ಸ್. ಆ ಫಾರ್ಮ್ಸಲ್ಲಿ ಟಾಟೋಮೆರಿಕ್ ಫಾರ್ಮ್ಸಲ್ಲಿ ಏನಾಗುತ್ತೆ, ದೇ ಗೋಯಿಂಗ್ ಟು ಚೇಂಜ್ ದಿ ಕಲರ್. ಬೆಂಜನಾಯ್ಡಲ್ಲಿ ಒಂದು ಕಲರ್ ಇರುತ್ತೆ, ಕ್ವಿನೋನಾಯ್ಡಲ್ಲಿ ಒಂದು ಕಲರ್ ಇರುತ್ತೆ. ಅದನ್ನು ಅಷ್ಟೇ ಆ್ಯಸಿಡ್ ಹಾಕಿದಾಗ ಏನಾಗುತ್ತೆ, ಆ ಕ್ವಿನೋನಾಯ್ಡ್ ಸ್ಟ್ರಕ್ಚರ್ ಏನೂ ಆಗಲ್ಲ, ಬೆಂಜನಾಯ್ಡ್ ಸ್ಟ್ರಕ್ಚರಲ್ಲಿರುತ್ತೆ. ಕ್ವಿನೋನಾಯ್ಡ್ ಸ್ಟ್ರಕ್ಚರ್ ಇದ್ದರೆ ಮಾತ್ರ ಡೆನ್ಸ್ ಕಲರ್ ನಿಮಗೆ ಬರ್ತಾ ಹೋಗುತ್ತೆ. ಐದರ್ ಯೂಸಿಂಗ್ ದಿ ಆಕ್ಸ್ಫರ್ಡ್ ಥಿಯರಿ ನೀವು ಹೇಳ್ಬೋದು. ಓಕೆ, ಹಾಗಾದ್ರೆ ಇದಕ್ಕೆ ಸಾಲ್ಟ್ ಹಾಕಿದ್ರೆ ಏನಾಗುತ್ತೆ, ಆ್ಯಸಿಡ್ ಹಾಕಿದ್ರೆ ಏನಾಗುತ್ತೆ, ಕಲರ್ ಚೇಂಜ್ ಆಗಲ್ಲ. ಬೇಸ್ ಹಾಕಿದ್ರೆ ಏನಾಗುತ್ತೆ, ಪಿಂಕ್ ಆಗುತ್ತೆ ಅಂತ ಹೇಳಿದ್ವಿ. ಆದರೆ ಸಾಲ್ಟ್ ಹಾಕಿದ್ರೆ ಏನಾಗುತ್ತೆ ಅಂದರೆ, ಸಾಲ್ಟ್ ಹಾಕಿದ್ರೆ ಏನಾಗುತ್ತೆ, ಅದು ವೀಕ್ ಇರುತ್ತೆ. OH ಮೈನಸ್ ಅಯಾನ್ಸು ತುಂಬ ಕಡಿಮೆ ಇರುತ್ತೆ. ದೇರ್ಫೋರ್ ಇಟ್ ಗೋಯಿಂಗ್ ಟು ರಿಮೈನ್ ಪಿಂಕ್ ಇನ್ ಓನ್ಲಿ. ಸೊ ಪಿಂಕ್ ಕಲರ್ ಇರುತ್ತೆ, ಆದರೆ ತುಂಬ ಸ್ಟ್ರಾಂಗ್ ಆ್ಯಸ್ ಇನ್ ಕೇಸ್ ಆಫ್ ಬೇಸ್ ಇರಲ್ಲ, ಅದಕ್ಕಿಂತ ಏನಾಗುತ್ತೆ ಕಡಿಮೆಗೆ ಇರುತ್ತೆ. ಅದರ ಪಿಂಕ್ ಕಲರ್ ನಿಮಗೆ ಇಲ್ಲಿ ಬರ್ತಾ ಹೋಗುತ್ತೆ. ಸೊ ಅಗೇನ್ ಅದೇ ಹೇಳ್ದಂಗೆ ಮೀಥೈಲ್ ಆರೆಂಜ್ ಆಸ್ ಅನ್ ಎಕ್ಸಾಂಪಲ್. ಮೀಥೈಲ್ ಆರೆಂಜ್ನೂ ಅಷ್ಟೇ ನೀವು ಎರಡು ಮೆಥಡಲ್ಲಿ ಹೇಳ್ಬೋದು, ಆಸ್ಟ್ರೋ ಮೆಥಡ್ ಹೇಳ್ಬೋದು, ಇದು ಕ್ವಿನೋನಾಯ್ಡ್ ಮೆಥಡನ್ನು ಹೇಳ್ಬೋದು. ಅಗೇನ್ ಆಸಿಡ್ ಬೇಸ್ ಇಂಡಿಕೇಟರ್ಸ್ ಅಂತ ಯಾಕೆ ಕರಿತೀವಿ ಅಂದರೆ, ಆಸಿಡ್ ಮೀಡಿಯಮಲ್ಲಿ ಒಂದು ಕಲರ್ ಇರುತ್ತೆ, ಬೇಸಿಕ್ ಮೀಡಿಯಮಲ್ಲಿ ಒಂದು ಕಲರ್ ಇರುತ್ತೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ಆಸಿಡ್ ಬೇಸ್ ಇಂಡಿಕೇಟರ್ಸ್ ಅಂತ ಕರಿತೀವಿ. ಮೀಥೈಲ್ ಆರೆಂಜ್ ಏನಿದೆಯಲ್ಲ ಅದನ್ನು ವೀಕ್ ಬೇಸ್ ಅಂತ ಕನ್ಸಿಡರ್ ಮಾಡ್ತೀವಿ, MEOH ಅಂತ ಕನ್ಸಿಡರ್ ಮಾಡ್ತೀವಿ. ಅನ್ಅಯನೈಸ್ಡ್ ಫಾರ್ಮಲ್ಲಿ ಅದೇನಾಗಿರುತ್ತೆ, ಯೆಲ್ಲೋ ಕಲರ್ ಇರುತ್ತೆ. ಅಯನೈಸ್ಡ್ ಫಾರ್ಮಲ್ಲಿ ಅದು ರೆಡ್ ಕಲರ್ ಆಗುತ್ತೆ. ಸೊ ಅಸಿಡಿಕ್ ಮೀಡಿಯಮಲ್ಲಿ ಒಂದು ಕಲರ್ ಕೊಡುತ್ತೆ, ಬೇಸಿಕ್ ಮೀಡಿಯಮಲ್ಲಿ ಒಂದು ಕಲರ್ ಕೊಡುತ್ತೆ. ಅಯನೈಸ್ಡ್ ಫಾರ್ಮಲ್ಲಿ ಒಂದು ಕಲರ್ ಇರುತ್ತೆ, ಅನ್ಅಯನೈಸ್ಡ್ ಫಾರ್ಮಲ್ಲಿ ಇನ್ನೊಂದು ಕಲರ್ ಇರುತ್ತೆ. ಸೊ ಇದಕ್ಕೆ ನಾನು ಏನು ಮಾಡ್ತೀನಿ, OH ಮೈನಸ್ನ ಆ್ಯಡ್ ಮಾಡ್ತೀನಿ. ಇದು ಬೇಸಿಕ್ ಬಫರ್ ಅಂತ ಬೇಸಿಕ್ ಇಂಡಿಕೇಟರ್ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೆ OH ಮೈನಸ್ ಆ್ಯಡ್ ಮಾಡ್ತೀವಿ ಅಂತ ಇಟ್ಕೊಳ್ಳೋಣ. ಅಥವಾ ವಿ ಆರ್ ಆ್ಯಡಿಂಗ್ ದಿ ಆಲ್ಕಲಿ ಅಂದರೆ ಏನಾಯಿತು, OH ಮೈನಸ್ ಅಯನ್ ಆಯಿತು. ಅವಾಗ ಏನಾಯಿತು, OH ಮೈನಸ್ ಅಯನ್ ಕಾನ್ಸಂಟ್ರೇಷನ್ ಏನಾಗ್ತಾ ಇತ್ತು, ಸಪ್ರೆಸ್ ಆಗುತ್ತೆ. ಅವಾಗ ನಿಮ್ಗೇನಾಗುತ್ತೆ, MEOH ಅನ್ಅಯನೈಸ್ಡ್ ಫಾರ್ಮ್ಗೆ ಅದು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಆ ಕಲರ್ ಏನಾಗಿರುತ್ತೆ, ಯೆಲ್ಲೋ ಕಲರ್ ಇರುತ್ತೆ. ಆದರೆ ಅದಕ್ಕೆ ಆ್ಯಸಿಡ್ ಹಾಕ್ತೆ ನಾನು ಅಂತಂದರೆ, ಆ್ಯಸಿಡ್ ವಿಲ್ ರಿಯಾಕ್ಟ್ ವಿತ್ OH ಮೈನಸ್ ಟು ಫಾರ್ಮ್ ವಾಟರ್. Me ಪ್ಲಸ್ಸಲ್ಲಿರುತ್ತೆ, ಅಯನೈಸ್ಡ್ ಫಾರ್ಮಲ್ಲಿರುತ್ತೆ. ಈಕ್ವಿಲಿಬ್ರಿಯಂ ವಿಲ್ ಶಿಫ್ಟ್ ಟುವರ್ಡ್ಸ್ ದಿ ರೈಟ್ ಆಗುತ್ತೆ. ಹಾಗಾಗಿ ಅದೇನಾಗುತ್ತೆ, ರೆಡ್ ಕಲರ್ ಇರುತ್ತೆ. ಸೊ ಅಸಿಡಿಕ್ ಮೀಡಿಯಮಲ್ಲಿ ಒಂದು ಕಲರ್ ಇರುತ್ತೆ, ಬೇಸಿಕ್ ಮೀಡಿಯಮಲ್ಲಿ ಒಂದು ಕಲರ್ ಇರುತ್ತೆ. ದಟ್ ಡಿಪೆಂಡ್ಸ್ ಅಪಾನ್ ದಿ ಈಕ್ವಿಲಿಬ್ರಿಯಂ ಯಾವ ಕಡೆಗೆ ಶಿಫ್ಟ್ ಆಗ್ತಿದೆ, ಟುವರ್ಡ್ಸ್ ರೈಟಾ ಟುವರ್ಡ್ಸ್ ಲೆಫ್ಟಾ. ಬೇಸ್ಡ್ ಆನ್ ದಟ್ ಇಟ್ ಗೋಯಿಂಗ್ ಟು ಹ್ಯಾವ್ ಡಿಫ್ರೆಂಟ್ ಕಲರ್. ಈ ರೀತಿಯಾಗಿ ನೀವು ಅದನ್ನು ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಅದೇ ಥರ ಇದನ್ನು 4 ಮಾರ್ಕ್ ಕ್ವಶನ್ಗೆ ಇನ್ನೊಂದು, ಎಕ್ಸ್ಪ್ಲೈನ್ ದಿ ಪ್ರಿಸಿಪಿಟೇಷನ್ ಆಫ್ ಸೆಕೆಂಡ್ ಆ್ಯಂಡ್ ಫೋರ್ತ್ ಗ್ರೂಪ್ ಬೇಸಿಕ್ ರ್ಯಾಡಿಕಲ್ಸ್ ಇನ್ ಇನ್ಆರ್ಗ್ಯಾನಿಕ್ ಕ್ವಾಲಿಟೇಟಿವ್ ಅನಾಲಿಸಿಸ್ ಬೇಸ್ಡ್ ಆನ್ ಸಾಲ್ಯುಬಿಲಿಟಿ ಪ್ರಾಡಕ್ಟ್ ಆ್ಯಂಡ್ ಅಯಾನಿಕ್ ಪ್ರಾಡಕ್ಟ್ ಪ್ರಿನ್ಸಿಪಲ್ಸ್ ಅಂತ ಹೇಳ್ತಿದ್ದಾರೆ. ದ ಕಾನ್ಸೆಪ್ಟ್ ಆಫ್ ಸಾಲ್ಯುಬಿಲಿಟಿ ಪ್ರಾಡಕ್ಟು, ಕಾಮನ್ ಅಯಾನ್ ಎಫೆಕ್ಟು ಅಥವಾ ಅಯಾನಿಕ್ ಪ್ರಾಡಕ್ಟು, ಆ ಬೇಸಿಸ್ ಮೇಲೆ ನಾವು ಕೆಟಯಾನ್ನ ಪ್ರಿಸಿಪಿಟೇಷನ್ ಆಗುತ್ತಾ ಇಲ್ವಾ, ಡಿಫ್ರೆಂಟ್ ಬೇಸಿಕ್ ರ್ಯಾಡಿಕಲ್ಸ್ನ ಸಪ್ರೇಷನ್ ಮಾಡೋಕ್ಕೆ, ಪ್ರಿಸಿಪಿಟೇಟ್ ಮಾಡೋಕ್ಕೆ ನಾವು ಯೂಸ್ ಮಾಡ್ತೀವಿ. ಯೂಶಲಿ ಏನಾಗಿರುತ್ತೆ ಅಂದರೆ, ವೀಕ್ ಆ್ಯಸಿಡ್ಸು ವೀಕ್ ಬೇಸಸ್ ಏನಾದರೂ ಇತ್ತು ಅಂದರೆ, ಇನ್ ವಾಟರ್ ದೇ ಗೋಯಿಂಗ್ ಟು ಅಯನೈಸ್ ಸ್ಲೈಟ್ಲಿ ಆ್ಯಂಡ್ ಈಕ್ವಿಲಿಬ್ರಿಯಂ ಎಸ್ಟಾಬ್ಲಿಷ್ಡ್ ಇನ್ ದೇ ಸೊಲ್ಯೂಷನ್. ಅಯಾನಿಕ್ ಈಕ್ವಿಲಿಬ್ರಿಯಂ ಬಿಟ್ವೀನ್ 2 ಅಯಾನ್ಸು ಆಗಿಬಿಡುತ್ತೆ. Ionic product in saturated solution of an electrolyte at a given temperature is always constant quality and it is termed as solubility product. Ionic product of a saturated solution of an electrolyte. ಈಗ ನಿಮ್ಮದು ಎಲೆಕ್ಟ್ರೋಲೈಟ್ ಇದೆ, ಅದು ವೀಕ್ ಇರ್ಬೋದು, ಸ್ಟ್ರಾಂಗ್ ಇರ್ಬೋದು. ಅವೆರಡರ ಮಧ್ಯದಲ್ಲಿ ಅಟ್ ಎ ಗಿವನ್ ಟೆಂಪ್ರೇಚರ್ ಏನಾಗುತ್ತೆ, ಆ ಸ್ಯಾಚುರೇಟೆಡ್ ಸೊಲ್ಯೂಷನಲ್ಲಿ ಏನಾಗುತ್ತೆ, ಅದು ಕಾನ್ಸ್ಟೆಂಟ್ ಆಗಿರುತ್ತೆ. ಅಯಾನಿಕ್ ಪ್ರಾಡಕ್ಟ್ ಕಾನ್ಸ್ಟೆಂಟ್ ಆಗಿರುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಸಾಲ್ಯುಬಿಲಿಟಿ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಸೊ ವೆನೆವರ್ ದ ಸೊಲ್ಯೂಷನ್ ಇನ್ ಅಯಾನಿಕ್ ಪ್ರಾಡಕ್ಟ್ ಎಕ್ಸೀಡ್ ದ ಸಾಲ್ಯುಬಿಲಿಟಿ ಪ್ರಾಡಕ್ಟ್, ಪ್ರಿಸಿಪಿಟೇಷನ್ ಅಕರ್ಸ್ ಡ್ಯೂ ಟು ದಿ ಸೂಪರ್ ಸ್ಯಾಚುರೇಷನ್ ಆಫ್ ಎ ಸೊಲ್ಯೂಷನ್. ನಿಮ್ಮ ಸೊಲ್ಯೂಷನ್ ಯಾವಾಗ ಪ್ರಿಸಿಪಿಟೇಟ್ ಆಗುತ್ತೆ ಅಂದರೆ, ಅದರದ್ದು ಅಯಾನಿಕ್ ಪ್ರಾಡಕ್ಟು ಜಾಸ್ತಿ ಇರಬೇಕು. ಸಾಲ್ಯುಬಿಲಿಟಿ ಪ್ರಾಡಕ್ಟ್ಗಿನ್ನ ಅಯಾನಿಕ್ ಪ್ರಾಡಕ್ಟು ಜಾಸ್ತಿ ಇದ್ದರೆ ಅವಾಗ ಏನಾಗುತ್ತೆ, ಪ್ರಿಸಿಪಿಟೇಷನ್ ಆಗುತ್ತೆ. ಇಲ್ಲ ಅಂದರೆ ಪ್ರಿಸಿಪಿಟೇಷನ್ ಆಗಲ್ಲ. ದಿಸ್ ಇಸ್ ದ ಬೇಸಿಸ್ ಫಾರ್ ದಿ ಪ್ರಿಸಿಪಿಟೇಷನ್ ಆಫ್ ಎನಿ ಕೆಟಯಾನ್ ಇನ್ ದಿ ಕ್ವಾಲಿಟೇಟಿವ್ ಅನಾಲಿಸಿಸ್. ಸೆಕೆಂಡ್ ಗ್ರೂಪು ಫೋರ್ತ್ ಗ್ರೂಪಲ್ಲಿ ತೊಗೊಳ್ಳೋದಾದರೆ ಇದೇ ಮೆಥಡಲ್ಲಿ ಮಾಡ್ತಾ ಹೋಗ್ತೀವಿ. ಫೋರ್ತ್ ಗ್ರೂಪು ಮತ್ತು ಸೆಕೆಂಡ್ ಗ್ರೂಪ್ಗೂ ಎರಡಕ್ಕೂ ಗ್ರೂಪ್ ರಿಯೇಜೆಂಟ್ ಏನಿದೆ ಅಂದರೆ H2S ಇದೆ. ಆ H2S ಏನಾಗುತ್ತೆ ಅಂದರೆ, ಸೆಕೆಂಡ್ ಗ್ರೂಪಲ್ಲಾದರೆ ವಿ ಆರ್ ಗೋಯಿಂಗ್ ಟು ಆ್ಯಡ್ ಇನ್ ಅಸಿಡಿಕ್ ಮೀಡಿಯಮ್. ಸೊ ಅಸಿಡಿಕ್ ಮೀಡಿಯಮ್ ಆಗೋದಕ್ಕೋಸ್ಕರ ಏನಾಗುತ್ತೆ, ಈಗ ನಿಮಗೆ H2S ಇದೆ, HCl ಇದೆ. HCl ಇಟ್ ಗೆಟ್ಸ್ ಸ್ಪ್ಲಿಟ್ ಆಸ್ H ಪ್ಲಸ್ ಆ್ಯಂಡ್ Cl ಮೈನಸ್. H2S ವಿಲ್ ಗೆಟ್ ಸ್ಪ್ಲಿಟ್ ಆಸ್ H ಪ್ಲಸ್ 2 ಮೈನಸ್. ಸೊ ಹಾಗಾಗಿ ಏನಾಗುತ್ತೆ ಅಂದರೆ, ನಾನು ಈಸಿಯಾಗಿ ಸಪ್ರೇಷನ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಸೆಕೆಂಡ್ ಗ್ರೂಪ್ ರಿಯೇಜೆಂಟ್ ಇದೆ ಅಂತ ಇಟ್ಕೊಳ್ಳೋಣ. ನಾನು ಹೇಳ್ದಂಗೆ HCl ಮತ್ತು H2S ಇದೆ. HCl ಏನಾಗುತ್ತೆ, ಇಟ್ ಗೆಟ್ಸ್ ಸ್ಪ್ಲಿಟ್ ಆಸ್ H ಪ್ಲಸ್ ಆ್ಯಂಡ್ Cl ಮೈನಸ್.
H2 ಅದೇನಿದೆಯಲ್ಲ ಅದು ಹೆಂಗೆ ಸ್ಪ್ಲಿಟ್ ಆಗುತ್ತೆ ಅಂತಂದರೆ 2H ಪ್ಲಸ್ ಆ್ಯಂಡ್ S2 ಮೈನಸ್. ಸೊ ವಾಟರ್ ಇರುತ್ತೆ ಬಿಕಾಸ್ ವಿ ಆರ್ ಟೇಕನ್ ಸೊಲ್ಯೂಷನ್ ಈ ಥರ ಇರುತ್ತೆ. ದ ಗ್ರೂಪ್ ರಿಯೇಜೆಂಟ್ HCl is a strong electrolyte, undergoes the complete dissociation. H2S is a weak electrolyte, undergoes partial dissociation, attains the equilibrium between their ions and molecules. Along the common ion H plus effect, H plus and OH minus combines to form ವಾಟರ್ ಮಾಲಿಕ್ಯೂಲ್ಸ್. ಮೆಟಲ್ ರೆಸ್ಪೆಕ್ಟಿವ್ ಯಾವುದು ಅಂದರೆ ಐದರ್ ಮರ್ಕ್ಯುರಸ್ ಕ್ಲೋರೈಡ್ ಇರ್ಬೋದು, ಕ್ಯಾಡ್ಮಿಯಮ್ ಕ್ಲೋರೈಡ್ ಇರ್ಬೋದು, ಹೂ ಸಾಲ್ಯುಬಿಲಿಟಿ ಪ್ರಾಡಕ್ಟ್ ಇಸ್ ಲೆಸ್ ದ್ಯಾನ್ ದಿ ಅಯಾನಿಕ್ ಪ್ರಾಡಕ್ಟ್, ಹೆನ್ಸ್ ಫಾರ್ಮ್ ದಿ ಪ್ರಿಸಿಪಿಟೇಷನ್ ಅಟ್ ಸೆಕೆಂಡ್ ಗ್ರೂಪ್ ಅದು ಕನ್ಸಿಡರ್ ಮಾಡ್ಕೋಬೋದು. ಅದೇ ಥರ ನೀವು ಫೋರ್ತ್ ಗ್ರೂಪ್ಗೆ ಹೋದರೆ ಅಲ್ಲಿ ನಾವೇನು ಮಾಡ್ತೀವಿ, ಬೇಸಿಕ್ ಆ್ಯಡ್ ಮಾಡ್ತಾ ಇದ್ದೀವಿ, ಅಮೋನಿಯಂ ಕ್ಲೋರೈಡು, ಅಮೋನಿಯಂ ಹೈಡ್ರಾಕ್ಸೈಡು ಅಲಾಂಗ್ ವಿತ್ ದಟ್ H2Sನ ಆ್ಯಡ್ ಮಾಡ್ತಾ ಇದ್ದೀವಿ. ಸೊ ಅಮೋನಿಯಂ ಕ್ಲೋರೈಡ್ ಇಸ್ ಅ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್, ಅಮೋನಿಯಂ ಹೈಡ್ರಾಕ್ಸೈಡ್ ಆ್ಯಂಡ್ H2S ಇಸ್ ಎ ವೀಕ್ ಎಲೆಕ್ಟ್ರೋಲೈಟ್. ಸೊ ಹಾಗಾಗಿ ಏನಾಗುತ್ತೆ, ಕಾಮನ್ ಅಯಾನ್ ಏನಾಗುತ್ತೆ NH4 ಪ್ಲಸ್ ಆಗುತ್ತೆ. ಆವಾಗ ಏನಾಗುತ್ತೆ ಅಂತಂದರೆ ಇಟ್ ಗೆಟ್ ಪ್ರಿಸಿಪಿಟೇಟೆಡ್ and fourth group in basic medium, whereas in second group it get precipitated as the acidic medium, whereas here it get precipitated in the basic medium. ಸೊ ಅದನ್ನು ನೀವು ಇನ್ ಡೀಟೇಲ್ ಆಗಿ ಹೇಳಬೇಕಾಗತ್ತೆ. 4 ಮಾರ್ಕಿಗೆ ಕೇಳ್ತಾರೆ. ಸೆಕೆಂಡ್ ಗ್ರೂಪ್ದು ಎಕ್ಸ್ಪ್ಲೈನ್ ಮಾಡಿದ್ರೆ 2 ಮಾರ್ಕ್ಸ್ ಕೊಡ್ತಾರೆ, ಫೋರ್ತ್ ಗ್ರೂಪ್ದು ಎಕ್ಸ್ಪ್ಲೈನ್ ಮಾಡಿದ್ರೆ 2 ಮಾರ್ಕ್ಸು ಕೊಡ್ತಾರೆ. ಅದೇ ಥರ ರೈಟ್ ಎನಿ 3 ಅನಾಲಿಟಿಕಲ್ ಆ್ಯಂಡ್ ಬಯಾಲಜಿಕಲ್ ಅಪ್ಲಿಕೇಶನ್ಸ್ ಆಫ್ ಎ ಬಫರ್ ಅಂತಾರೆ. ಇದು 3 ಮಾರ್ಕಿಗೆ ಕೇಳ್ತಾರೆ. ಯಾವುದಾದ್ರು ನೀವು ಹೇಳ್ಬೋದು 3 ಅನಾಲಿಟಿಕಲ್ ಆ್ಯಂಡ್ ಬಯಾಲಜಿಕಲ್ ಅಪ್ಲಿಕೇಶನ್ಸ್ ಅಂತ. ನಿಮಗೆ ಗೊತ್ತಿದೆ ಬಫರ್ ಅಂದ್ರೇನು, ವಿಚ್ ಡು ನಾಟ್ ಆಲ್ಟರ್ ದಿ pH ಆಫ್ಟರ್ ಆ್ಯಡಿಂಗ್ ಎ ಸ್ಮಾಲ್ ಅಮೌಂಟ್ ಆಫ್ ಎನ್ ಆಸಿಡ್ ಆರ್ ಎ ಬೇಸ್. ಅದು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತಂದರೆ ಮ್ಯಾನುಫ್ಯಾಕ್ಚರ್ ಆಫ್ ಪೇಪರ್ ಇರ್ಬೋದು, ಡೈಸ್ ಇರ್ಬೋದು, ಇಂಕ್ ಇರ್ಬೋದು, ಪೇಂಟ್ಸು ಅಲ್ಲೆಲ್ಲ ಯೂಸ್ ಮಾಡ್ತಾರೆ. ಅದಲ್ಲದೆ ಇನ್ ಆರ್ಡರ್ ಟು ರಿಮೂವ್ ದಿ ಫಾಸ್ಫೇಟ್ ಅಯಾನ್ ಇನ್ ದಿ ಕ್ವಾಲಿಟೇಟಿವ್ ಇನ್ಆರ್ಗ್ಯಾನಿಕ್ ಅನಾಲಿಸಿಸ್ ಸೆಕೆಂಡ್ ಗ್ರೂಪ್ ಅಲ್ಲಿ ಯೂಸ್ ಮಾಡ್ತೀವಿ. ಅಥವಾ ನಿಮಗೆ ಬಯಾಲಜಿಕಲ್ ಅಪ್ಲಿಕೇಶನ್ ಅಂತ ತಗೊಂಡ್ರೆ ಆರ್ ಎಂಪ್ಲಾಯ್ಡ್ ಇನ್ ಅಗ್ರಿಕಲ್ಚರ್, ಡೈರಿ ಪ್ರಾಡಕ್ಟ್ಸ್, ಪ್ರಿಸರ್ವೇಷನ್ ಆಫ್ ಸಮ್ ಟೈಪ್ಸ್ ಆಫ್ ಫುಡ್ ಆ್ಯಂಡ್ ಫ್ರೂಟ್ಸ್. Also it is help to find out the pH of the indicator with the help of an indicator. It is used to determine the pH of an indicator. ಬ್ಲಡ್ ನಮ್ದು ಏನಿದೆಯಲ್ಲ ಅದು ಏನಾಗಿರುತ್ತೆ, ನ್ಯಾಚುರಲ್ ಬಫರ್ ಇದೆ, ಅದು pH ಮೇಂಟೈನ್ ಮಾಡಬೇಕು ಅಂತಂದರೆ ನಾರ್ಮಲ್ pH ಆಫ್ ದ ಬ್ಲಡ್ ಪ್ಲಾಸ್ಮಾ ಎಷ್ಟಿರುತ್ತೆ ಅಂದರೆ 7.4 ಇರುತ್ತೆ. ಸೊ ನೀವು ಇದರಲ್ಲಿ ಯಾವ್ದಾದ್ರು 2 ಅಥವಾ 3 ಕೇಳಿದರೆ, ಯಾವ್ದಾದ್ರು 3 ಹೇಳಿದ್ರು ನಿಮಗೆ ಮಾರ್ಕ್ಸು ನಿಮಗೆ ಇಲ್ಲಿ ಬರ್ತಾ ಹೋಗುತ್ತೆ. ಯೂಶಲಿ ಇದನ್ನು 3 ಮಾರ್ಕ್ಸ್ ಕೇಳ್ತಾರೆ. ಎನಿ 2 ಅಂತಂದರೆ 2 ಮಾರ್ಕ್ಸ್ ಕೇಳ್ತಾರೆ, ಎನಿ 3 ಅಂತಂದರೆ 3 ಮಾರ್ಕ್ಸ್ಗೆ ಕೇಳ್ತಾರೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.